ಮನೋವಿಹಾರಿಣಿ. ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ. ಸಹಯೋಗ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಮಾಲಿಕೆ ಮನೋವಿಹಾರಿಣಿ. ನಮಸ್ಕಾರ ಶ್ರೋತೃಗಳೇ, ನಿಮಗೆಲ್ಲರಿಗೂ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆ ಈ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನರವಿಕಾಸದ ಕಾಯಿಲೆಗಳ ಬಗ್ಗೆ, ಅದರಲ್ಲೂ ಆಟಿಸಂ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ಅದನ್ನು ಮುಂದುವರಿಸ್ತಾ ಮಕ್ಕಳ ನರಮಂಡಲದ ಬೆಳವಣಿಗೆ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋಣ. ಬಾಲ್ಯದಲ್ಲಿ ಮಕ್ಕಳ ಸಮಗ್ರ ವಿಕಾಸಕ್ಕೆ ಬಹಳ ಮುಖ್ಯವಾಗಿರೋ ಸಾಧನಗಳು ಸೂಕ್ತವಾದ ಪೋಷಣೆ, ಕಲಿಕೆ ಮತ್ತು ಶಿಕ್ಷಣ ಇತ್ಯಾದಿ. ಇದು ಮಕ್ಕಳ ಭವಿಷ್ಯಕ್ಕೆ ಬುನಾದಿ. ಏನನ್ನಾದರೂ ಕಲಿಬೇಕು ಅಂತಂದರೆ ಅದಕ್ಕೆ ಸೂಕ್ತವಾದ ವಾತಾವರಣ ಹೊಂದಿದ್ರೆ ಮಾತ್ರ ಸಾಲದು. ಮಕ್ಕಳಲ್ಲಿ ಅದಕ್ಕೆ ಬೇಕಾಗಿರುವಂಥ ಆಸಕ್ತಿ, ಪರಿಶ್ರಮ ಇರಬೇಕು. ಹಲವು ಪೋಷಕರು ದೂರ ಏನು ಅಂತಂದರೆ, ಅಯ್ಯೋ ನನ್ನ ಮಗ ಅಥವಾ ನನ್ನ ಮಗಳು ಓದಿನ ಕಡೆ ಸರಿಯಾಗಿ ಗಮನ ಕೊಡಲ್ಲ, ಯಾವಾಗಲೂ ಆಟದ್ದೇ ಚಿಂತೆ, ಶಾಲೆಯಲ್ಲೂ ಅದೇ ಥರ ಇರ್ತಾನೆ ಅಥವಾ ಇರ್ತಾಳೆ ಅಂತ ಅವರು ಶಿಕ್ಷಕರು ಹೇಳ್ತಿದ್ದಾರೆ. ಇದೇ ನನಗೊಂದು ದೊಡ್ಡ ಸಮಸ್ಯೆ ಆಗಿದೆ ಅನ್ನೋದು ನೀವು ಕೇಳಿರ್ಬೋದು. ಮೇಲ್ನೋಟಕ್ಕೆ ನಾವೆಲ್ಲ ಏನು ಗಮನಿಸಿರ್ಬೋದು ಅಂತಂದರೆ, ಮಕ್ಕಳಲ್ಲಿ ಸಾಧಾರಣವಾಗಿ ಓದಿನ ಬಗ್ಗೆ ಏಕಾಗ್ರತೆ ಇರಲ್ಲ. ಅತ್ತಿಂದಿತ್ತ ಚುರುಕಾಗಿ ಓಡಾಡ್ತಿರೋದು, ಆಟದಲ್ಲಿ ಹೆಚ್ಚು ಆಸಕ್ತಿ, ಒಂದು ಕಡೆ ಗಮನ ಇಟ್ಟು ಕೂರೋದು ಕಷ್ಟ ಇತ್ಯಾದಿ. ಇಂತಹ ಮಕ್ಕಳಲ್ಲಿ ಹಲವರು ಶಾಲೆಯ ವ್ಯವಸ್ಥಿತ ಬದುಕು, ಶಿಸ್ತು, ಶಿಕ್ಷಕರ ಮೇಲ್ವಿಚಾರಣೆ ಇತ್ಯಾದಿಗಳಿಂದ ಶಿಕ್ಷಣದ ಕಡೆಗೆ, ತರಗತಿಗಳ ಕಡೆಗೆ, ಶಾಲೆಯ ಕಡೆಗೆ ತಮ್ಮದೇ ಆದ ಗತಿಯಲ್ಲಿ ಹೊಂದಿಕೊಂಡು ತಮ್ಮನ್ನು ಸುಧಾರಿಸ್ಕೋತಾರೆ. ಆದರೆ ಕೆಲ ಮಕ್ಕಳಲ್ಲಿ ಇಂತಹ ಸುಧಾರಣೆ ಆಗದೇ ಇರಬಹುದು. ಇಂತಹ ಪರಿಸ್ಥಿತಿಗೆ ಹಲವು ಕಾರಣಗಳಿವೆ. ಅವುಗಳಲ್ಲಿ ಒಂದು ಮೆದುಳಿನ ಬೆಳವಣಿಗೆ ಮತ್ತು ಮಾನಸಿಕ ಆರೋಗ್ಯದಲ್ಲಿ ಕಂಡುಬರುವಂಥ ಲೋಪಗಳು. ಇದರಿಂದ ಮಕ್ಕಳಲ್ಲಿ ಕಲಿಯೋ ಆಸಕ್ತಿ ಕಡಿಮೆ ಆಗಬಹುದು, ಅಥವಾ ಅವರ ಗಮನದ ಕೊರತೆ ಇರಬಹುದು, ಅಥವಾ ಅತಿಯಾದ ಚಟುವಟಿಕೆ ಅಥವಾ ಒಂದು ರೀತಿ ಚಡಪಡಿಕೆ ಇರಬಹುದು. ಇಂತಹ ಒಂದು ಸಮಸ್ಯೆಗೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂದರೆ ADHD, ಗಮನದ ಕೊರತೆ ಮತ್ತು ಅತಿಯಾದ ಚಟುವಟಿಕೆ ಅಸ್ವಸ್ಥತೆ ಅಂತಾರೆ. ಇದರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಕೊಡೋಕ್ಕೆ ನಿಮ್ಹಾನ್ಸ್ನ ಕ್ಲಿನಿಕಲ್ ಸೈಕಾಲಜಿ ಅಂತಂದರೆ ವೈದ್ಯಕೀಯ ಮನಃಶಾಸ್ತ್ರ ವಿಭಾಗದಲ್ಲಿ ಹೆಚ್ಚುವರಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇರೋ ಡಾಕ್ಟರ್ BN ರೂಪೇಶ್ ಅವರು ಬಂದಿದ್ದಾರೆ. ಅವ್ರನ್ನ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್ ರೂಪೇಶ್ ಅವರೇ. ನಮಸ್ಕಾರ ಸರ್. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ರೂಪೇಶ್ ಅವರೇ, ನಿಮಗೆ ಮೊದಲನೇ ಪ್ರಶ್ನೆ ಏನು ಅಂತಂದರೆ, ಈ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತಂದ್ರೆ ಏನು, ಅದರ ಲಕ್ಷಣಗಳೇನು ಸ್ವಲ್ಪ ತಿಳಿಸ್ಕೊಡ್ತೀರಾ? ADHD ಅಂದರೆ ಗಮನದ ಕೊರತೆ ಮತ್ತು ಅತೀವ ಚಟುವಟಿಕೆಯ ಅಸ್ವಸ್ಥತೆಯ ಒಂದು ನ್ಯೂರೋ ಡೆವಲಪ್ಮೆಂಟಲ್ ಅಂದರೆ ನರಮಂಡಲದ ಅಥವಾ ಮೆದುಳಿಗೆ ಸಂಬಂಧಿಸಿದ ಅಭಿವೃದ್ಧಿಗೆ ಪಟ್ಟ ಡಿಸಾರ್ಡರ್ ಆಗಿದ್ದು, ಇದರ ಮುಖ್ಯ ಲಕ್ಷಣಗಳೆಂದರೆ ನಿರಂತರವಾಗಿರುವ ಗಮನದ ಕೊರತೆ, ಅತಿ ಚಟುವಟಿಕೆ ಮತ್ತು ಹಠಾತ್ ನಡುವಿಕೆಗಳ ತೊಂದರೆಗಳು. ಅಂದ್ರೆ ನೀವೇನು ಹೇಳೋದು, ಒಂದು ಬೆಳವಣಿಗೆಗೆ ಸಂಬಂಧಪಟ್ಟಂತ ಕಾಯಿಲೆ. ಇದರಿಂದ ಮಗುಗೆ ಗಮನದ ಕೊರತೆ ಇರುತ್ತೆ, ಅತಿ ಚಟುವಟಿಕೆ ಇರುತ್ತೆ ಮತ್ತು ಹಠಾತ್ ಪ್ರವೃತ್ತಿಗಳು ಇರುತ್ತೆ. ಹಠಾತ್ ಪ್ರವೃತ್ತಿ, ಸರಿ. ಇದರಲ್ಲಿ 3 ತರದ ಲಕ್ಷಣಗಳು ಇರ್ತವೆ. ಸರಿ. ಒಂದು ಗಮನದ ಕೊರತೆಯ ಲಕ್ಷಣಗಳು. ಗಮನದ ಕೊರತೆ ಅದರಲ್ಲಿ ಏನಂದ್ರೆ ಸುಲಭವಾಗಿ ವಿಚಲಿತರಾಗುವುದು, ನಿರ್ದೇಶನಗಳನ್ನು ಅನುಸರಿಸಲು ಅಥವಾ ಕಾರಣಗಳನ್ನು ಪೂರ್ಣಗೊಳಿಸಲು ಆಗದೇ ಇರುವುದು, ಕೇಳುವ ಅಥವಾ ಆಲಿಸುವ ಕೌಶಲ್ಯತೆ ಕಡಿಮೆ ಇರುತ್ತದೆ, ಗಮನ ಹರಿಸಲು ತೊಂದರೆ ಇರುತ್ತದೆ, ಆಗಾಗ್ಗೆ ಅಸಡ್ಡೆಯಿಂದ ತಪ್ಪು ಮಾಡುವುದು, ಚಿಕ್ಕ ಪುಟ್ಟ ತಪ್ಪುಗಳು, ವಿಷಯಗಳನ್ನು ಸುಲಭವಾಗಿ ಮರೆತು ಬಿಡುವುದು ಮತ್ತು ದಿನನಿತ್ಯದ ಕಾರ್ಯಗಳನ್ನು ಆಯೋಜಿಸುವಲ್ಲಿ ಸಮಸ್ಯೆ ಇರುತ್ತದೆ, ಸುಮ್ಮನೆ ಕುಳಿತುಕೊಳ್ಳಲು ಆಗದೇ ಇರುವುದು ಮತ್ತು ಆಗಾಗ್ಗೆ ವಸ್ತುಗಳನ್ನು, ಉದಾಹರಣೆ ಪೆನ್ಸಿಲ್, ಎರೇಸರ್ ಕಳೆದುಕೊಳ್ಳುವುದು, ಮತ್ತೆ ವಿಭಿನ್ನ ಕೆಲಸ ಮಾಡುವಾಗ ಅಥವಾ ಓದುವಾಗ ಬಹಳಷ್ಟು ಹಗಲುಗನಸು ಕಾಣುವುದು. ಅಂದ್ರೆ ಇವೆಲ್ಲ ಇರುತ್ತೆ. ಗಮನದ ಕೊರತೆ ಅಂದ್ರೆ ಇವೆಲ್ಲ ಆಗ್ಬೋದು, ಅಥವಾ ಅಥವಾ ಎಲ್ಲಾನು ಇರ್ಬೋದು. ಗಮನದ ಕೊರತೆ ಅಂದ್ರೆ ಇವೆಲ್ಲ ಲಕ್ಷಣಗಳಿರುತ್ತೆ. ಅಂದ್ರೆ ಶಾಲೆನಲ್ಲೂ ಆಗ್ಬೋದು ಅಥವಾ ಮನೆಯಲ್ಲೂ ಆಗ್ಬೋದು. ಇನ್ನೊಂದು ರೀತಿಯ ಅಂದ್ರೆ ADHD ಯಲ್ಲಿ ಅತಿ ಚಟುವಟಿಕೆ ಮತ್ತು ಹಠಾತ್ ನಡವಳಿಕೆಗಳಿಗೆ ಪ್ರವೃತ್ತಿಗಳಿರುತ್ತದೆ. ಅದ್ರಲ್ಲಿ ಏನಂದ್ರೆ ಸಾಮಾನ್ಯವಾಗಿ ಕುಳಿತುಕೊಳ್ಳಲು ಆಗುವುದಿಲ್ಲ, ಕುಳಿತುಕೊಂಡಾಗ ಚಟಪಟಿಕೆಯಿಂದ ಇರುತ್ತಾರೆ. ಅಂದ್ರೆ ಒಂದೇ ಕಡೆ ಮಕ್ಕಳು ಕೂತ್ಕೊಳ್ಳೋಕೆ ಆಗಲ್ಲ, ಓಡಾಡ್ತಿರ್ತಾರೆ. ಸದ್ದಿಲ್ಲದೆ ಆಡಲು ಸಾಧ್ಯವಾಗುವುದಿಲ್ಲ, ಗಲಾಟೆ ಮಾಡ್ತಾರೆ ಯಾವಾಗಲೂ ಚಲಿಸುತ್ತಿರುವುದು, ಉದಾಹರಣೆಗೆ ಓಡಾಡುವುದು ಅಥವಾ ವಸ್ತುಗಳ ಮೇಲೆ ಹತ್ತುವುದು, ಕುರ್ಚಿ, ಮೇಜುಗಳ ಮೇಲೆ ಹತ್ತುವುದು. ಅಂದ್ರೆ ಶಾಲೆನಲ್ಲಿದ್ರೂ ಈ ತರ ಮಾಡ್ತಿರ್ತಾರೆ, ಓಡಾಡ್ತಿರ್ತಾರೆ. ಅಂದ್ರೆ ಒಂದ್ ಕಡೆ ಕೂತ್ಕೊಳ್ಳಲ್ಲ. ಇದು ಕಷ್ಟ, ಸಮಸ್ಯೆನೇ. ಅತಿಯಾಗಿ ಮಾತಾಡುವುದು, ಅವರ ಸರದಿಗಾಗಿ ಕಾಯುವುದಿಲ್ಲ, ಉತ್ತರಗಳನ್ನು ಹಠಾತ್ತಾಗಿ ಹೇಳುವುದು, ಯೋಚನೆ ಮಾಡದೆ. ಬೇರೆ ಯಾರಿಗೋ ಕ್ವಶನ್ ಕೇಳಿದ್ರೆ ಇವರು ತಕ್ಷಣ ಹೇಳ್ಬಿಡೋದು ಏನೋ ಒಂದು.
ಯಾವಾಗಲೂ ಅವಸರದಲ್ಲಿರುವ ಹಾಗೆ ತೋರುತ್ತಾರೆ, ಸರಿ ಸರಿ. ಮತ್ತೆ ಇತರರನ್ನು ಅಡ್ಡಿಪಡಿಸುತ್ತಾರೆ. ಸರಿ ಸರಿ. ಶಾಲೆಯಲ್ಲಾದ್ರೆ ಬೇರೆ ಮಕ್ಕಳಿಗೆ ತೊಂದರೆಯನ್ನು ಬೇರೆಯವರು ತೊಂದರೆ ಕೊಡೋದು. ಇಂಥ ಒಂದು ಮಗು ಇದ್ರೆ ಅದರಿಂದ ಅವ್ರ ನಡವಳಿಕೆಯಿಂದ ಬೇರೆಯವರು ತೊಂದರೆ ಆಗುತ್ತೆ. ಕೆಲವು ಮಕ್ಕಳಲ್ಲಿ ಇದು ಜಾಯಿಂಟ್ ಇರ್ತದೆ, ಅಂದ್ರೆ ಕಂಬೈನ್ ಟೈಪ್. ಅಂದ್ರೆ ಕೆಲವರಲ್ಲಿ ಗಮನದ ಕೊರತೆ ಇರುತ್ತೆ, ಇನ್ನೊಂದು ಅತಿ ಚಟುವಟಿಕೆ ಇರುತ್ತೆ. ಬಟ್ ಕೆಲವರಲ್ಲಿ ಎರಡೂ ಇರುತ್ತೆ. ಅಂದ್ರೆ ಇವಾಗ ಈ ಲಕ್ಷಣಗಳೆಲ್ಲ ಇದೆ ಅಂತ ಹೇಳ್ತೀರಾ. ಈ ಅಸ್ವಸ್ಥತೆ ಎಷ್ಟು ಪ್ರಮಾಣದಲ್ಲಿದೆ ನಮ್ಮ ದೇಶದಲ್ಲಿ? ಈ ಲಕ್ಷಣಗಳು ಸಾಮಾನ್ಯವಾಗಿ ಮಕ್ಕಳಲ್ಲಿ ಗುರುತಿಸಲ್ಪಡುತ್ತದೆ. ಮಕ್ಕಳಲ್ಲೇ ಬರೋದು ಮಕ್ಕಳಲ್ಲಿ ಯೂಶಲಿ ಸೈಂಟಿಫಿಕ್ ಸ್ಟಡಿ ಪ್ರಕಾರ ಮಕ್ಕಳಲ್ಲಿ ಸುಮಾರು 5 to 7% ಇರುತ್ತೆ. ಅಂದ್ರೆ 100 ಮಕ್ಕಳಲ್ಲಿ 5 ರಿಂದ 7 ಜನಕ್ಕೆ ಇರಬಹುದು. ಮತ್ತೆ ದೊಡ್ಡವರಲ್ಲಿ ವಯಸ್ಕರಲ್ಲಿ 4 ರಿಂದ 5% ಇರುತ್ತೆ. ಅಂದ್ರೆ ಇದು ಮಕ್ಕಳು ಬೆಳೀತಾ ದೊಡ್ಡವರಾದ ಮೇಲೆ ಅವರಲ್ಲೂ ಇರುತ್ತೆ ಅದು. ಸರಿ. ಮತ್ತೆ ಬೆಳೀತಾ ಹೈಪರ್ ಆಕ್ಟಿವಿಟಿ ಕಮ್ಮಿ ಆಗುತ್ತೆ, ಆದ್ರೆ ಗಮನದ ತೊಂದರೆ ಇನ್ನೂ ಹಾಗೆ ಇರುತ್ತದೆ. ಕೆಲವು ಲಕ್ಷಣ ಕಡಿಮೆ ಆಗುತ್ತೆ, ಆದ್ರೆ ಗಮನದ ತೊಂದರೆ ಹಾಗೆ ಸಮಸ್ಯೆ ಆಗಿರುತ್ತೆ. ಮತ್ತೆ ಇನ್ನೊಂದಂದ್ರೆ ಇದು ಗಂಡಸರಿಗೆ ಹೆಂಗಸರಿಗೆ ಕಂಪೇರ್ ಮಾಡಿದ್ರೆ ಗಂಡಸರಲ್ಲಿ 2ರಷ್ಟು ಜಾಸ್ತಿ ಇರುತ್ತದೆ. ಗಂಡ್ ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ, ಹೆಣ್ಮಕ್ಳಲ್ಲಿ ಅಷ್ಟೇ ಇರಲ್ಲ. ಹೆಣ್ಮಕ್ಳು ಇದ್ರೂ ಅದನ್ನು ಗುರುತಿಸಲು ತುಂಬಾ ಕಮ್ಮಿ ಆಗುತ್ತೆ. ಸರಿ ಸರಿ ಸರಿ. ಹೆಣ್ಮಕ್ಳಲ್ಲಿ ಇದ್ರೂ ಯಾರೋ ಅಷ್ಟು ಗಮನ ಕೊಡಲ್ಲ ಅದ್ರ ಬಗ್ಗೆ. ಸರಿ ಸರಿ. ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ, ನಂತರ ADHD ಬಗ್ಗೆ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಬೆಂಗಳೂರಿನ ನಿಮ್ಹಾನ್ಸ್ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕ್ಷೇತ್ರದಲ್ಲಿ ಹೆಸರುವಾಸಿ. ಶ್ರೇಷ್ಠ ಗುಣಮಟ್ಟದ ಔಷಧೋಪಚಾರ, ಸಂಶೋಧನೆ ಮತ್ತು ತರಬೇತಿ ಇವೇ ನಿಮ್ಹಾನ್ಸ್ನ ಪ್ರಮುಖ ಧ್ಯೇಯಗಳು. ದೇಶದ ವಿವಿಧ ಭಾಗಗಳಿಂದ ಬರುವ ಲಕ್ಷಾಂತರ ಜನರಿಗೆ ಚಿಕಿತ್ಸೆ ನೀಡುವ ನಿಮ್ಹಾನ್ಸ್ಗೆ ರಾಷ್ಟ್ರೀಯ ಪ್ರಾಮುಖ್ಯತಾ ಸಂಸ್ಥೆ ಎಂಬ ಗೌರವ. ಚಿಕಿತ್ಸೆ ಮತ್ತು ವೈದ್ಯಕೀಯ ಸೇವೆಗಳ ಜೊತೆಯಲ್ಲಿ ನರರೋಗ ಮತ್ತು ಮನೋವೈದ್ಯಕೀಯ ಪುನರ್ವಸತಿ ಸೇವೆಗಳು, ಸಮುದಾಯ ಮಟ್ಟದ ಆರೋಗ್ಯ ಕಾರ್ಯಕ್ರಮಗಳನ್ನು ನಡೆಸುವುದು ಹಾಗೂ ಜನಜಾಗೃತಿ ಮೂಡಿಸುವ ಕೆಲಸಗಳಲ್ಲಿ ಸಕ್ರಿಯವಾಗಿದೆ ನಿಮ್ಹಾನ್ಸ್. ಈ ನಿಟ್ಟಿನಲ್ಲಿ ಆಕಾಶವಾಣಿಯ ಶ್ರೋತೃಗಳಿಗೆ ನರಮಂಡಲ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಉಪಯುಕ್ತ ಮಾಹಿತಿ ನೀಡುವುದೇ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ಸಹಯೋಗದೊಂದಿಗೆ ಮೂಡಿಬರುತ್ತಿರುವ ಈ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆಯ ಮೂಲ ಉದ್ದೇಶ. ವಿರಾಮದ ನಂತರ ಮನೋವಿಹಾರಣಿಯ ಈ ಸಂಚಿಕೆಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ವಿರಾಮಕ್ಕೆ ಮುಂಚೆ ADHD ಬಗ್ಗೆ ನಿಮ್ಹಾನ್ಸ್ನ ತಜ್ಞನಾದ ಡಾಕ್ಟರ್ ರೂಪೇಶ್ ಅವರ ಹತ್ರ ಮಾತಾಡ್ತಾ ಇದ್ವಿ. ಈಗ ಆ ಚರ್ಚೆನ ಮುಂದುವರಿಸೋಣ. ಸರ್, ನೀವು ಈ ಗಮನದ ಕೊರತೆ ಮತ್ತು ಅತಿ ಚಟುವಟಿಕೆ ಅಸ್ವಸ್ಥತೆ ಇದ್ರ ಬಗ್ಗೆ ಹೇಳ್ತಾ ಇದ್ರಿ. ಇದು ಆಗೋದಕ್ಕೆ ಕಾರಣಗಳೇನು? ADHD ಏಕೆ ಎಂದು ನಿಖರವಾಗಿ ಇದುವರೆಗೂ ಕಂಡುಹಿಡಿಯಲು ಆಗ್ತಿಲ್ಲ. ಸರಿ. ಆದರೆ ಇದು ಆನುವಂಶಿಕ, ಪರಿಸರ ಮತ್ತು ನರವೈಜ್ಞಾನಿಕ ಅಂಶಗಳನ್ನು ಹೊಂದಿದೆ. ಅಂದರೆ ಒಂದೇ ಕಾರಣ ಇಲ್ಲ, ಆನುವಂಶಿಕ ಇರ್ಬೋದು ಅಥವಾ ಸುತ್ತಲಿನ ಪರಿಸರದಿಂದ ಇರ್ಬೋದು ಅಥವಾ ನರವೈಜ್ಞಾನಿಕ ಅಂಶಗಳಿಂದ ಇರ್ಬೋದು. ಉದಾಹರಣೆ, ಗರ್ಭಾವಸ್ಥೆಯಲ್ಲಿ ಅಥವಾ ಶೈವಾವಸ್ಥೆಯಲ್ಲಿ ಮೆದುಳಿಗೆ ಗಾಯವಾಗಿರಬಹುದು. ತಾಯಿ ಗರ್ಭಿಣಿಯಾಗಿದ್ದಾಗ ಧೂಮಪಾನ ಅಥವಾ ಮದ್ಯಪಾನ ಮಾಡಿರಬಹುದು. ಮತ್ತೆ ಕಡಿಮೆ ಜನನ ತೂಕ, ಮತ್ತೆ ಗರ್ಭಾವಸ್ಥೆಯ 3 ವಾರಗಳ ಮೊದಲೇ ಜನಿಸಿರುವುದು, ಅಂದ್ರೆ ಪ್ರಿಮೆಚೂರ್ ಆಗಿ ಡೆಲಿವರಿ. ಮತ್ತೆ ಕೆಲವು ಮಗುವಾಗಿದ್ದಾಗ ಸೀಸಾ ಅಥವಾ ಇನ್ನಾದರೂ ವಿಷಕಾರಿ ಪರಿಸರ ಪದಾರ್ಥಗಳನ್ನು ಹೆಚ್ಚಾಗಿ ಸೇರಿಸುವುದು ಇದೆಲ್ಲ ಆಗಿರ್ಬೋದು. ವೈದ್ಯರಾಗಿ ಈಗ ನಿಮ್ಮ ಹತ್ರ ಒಂದು ಮಗು ಬಂತು ಅಂತಂದ್ರೆ ಈ ADHDನ ಹೇಗೆ ಕಂಡುಹಿಡಿತೀರಾ? ಮತ್ತೆ ಈ ಅಸ್ವಸ್ಥತೆ ಬೇರೆ ಅಸ್ವಸ್ಥತೆಗಳಿಂದ ಭಿನ್ನವಾಗಿರುತ್ತೆ ಅಂತ ಹೇಗೆ ನೀವು ಬೇರ್ಪಡಿಸ್ತೀರಾ? ದಯವಿಟ್ಟು ತಿಳಿಸ್ಕೊಡಿ. ಮೊದಲು ಪೇರೆಂಟ್ಸು ಮಗುನ ಕರ್ಕೊಂಡು ಬಂದಾಗ ಅದು ಮಗು ತಾಯಿ ಗರ್ಭಾವಸ್ಥೆಯಿಂದ ಹಿಡಿದು ಹುಟ್ಟಿನಿಂದ ಹಿಡಿದು ನಾವು ಹಿಸ್ಟ್ರಿ ತಗೊಂತೀವಿ. ಸ್ಕೂಲಿಂದ ಹಿಸ್ಟ್ರಿ, ಮಗು ಮತ್ತೆ ಮೈಲ್ ಸ್ಟೋನ್ಸ್ ಅಂತೀವಿ, ನಡೆದಿದ್ದು ಮಾತಾಡಿದ್ದು. ನಂತರ ಮಗು ಯಾವ ತರ ಮಗು ಬಿಹೇವಿಯರ್ ಮನೆಯಲ್ಲಿ ಅಥವಾ ಶಾಲೆಯಲ್ಲಿ ಅಲ್ಲ ಕೇಳ್ಕೊಂತೀವಿ. ಶಿಕ್ಷಕರ ಜೊತೆನೂ ಮಾತಾಡಬಹುದು, ಮತ್ತೆ ನಾವು ಅದನ್ನು ಗಮನಿಸ್ತೀವಿ. ಅಂದ್ರೆ ಮಗುವಿನ ಪ್ರತ್ಯೇಕವಾಗಿ ಅವ್ರ ನಡವಳಿಕೆ ಹೇಗಿದೆ ಅಂತ ಗಮನಿಸ್ತೀವಿ. ಬಟ್ ಈ ಜೊತೆಗೆ ಇದೆಲ್ಲ ಮುಖ್ಯವಾದ ವಿಷಯ ಏನಂದ್ರೆ, ಈಗ ಗಮನ ಮತ್ತೆ ಹಠಾತ್ ಪ್ರವೃತ್ತಿ ಈ ತರ ತೊಂದರೆಗಳು ಒಂದಕ್ಕಿನ್ನು ಹೆಚ್ಚು ಸಂದರ್ಭಗಳಲ್ಲಿ ಅಥವಾ ಒಂದಕ್ಕಿನ್ನು ಹೆಚ್ಚು ಪರಿಸರದಲ್ಲಿ ಕಾಣಿಸ್ಬೇಕು. ಬರೀ ಮನೆಯಲ್ಲಿ ಕಾಣಿಸಿದ್ರೆ, ಸ್ಕೂಲಲ್ಲಿ ಏನ್ ಕಾಣಿಸಿಲ್ಲ ಅಂದ್ರೆ ಇದು ADHD ಆಗ ಸಾಧ್ಯ ಇಲ್ಲ. ಕೆಲವು ಮಕ್ಕಳು ಮನೆಯಲ್ಲಿ ತುಂಬಾ ಚೇಷ್ಟೆ, ಸ್ಕೂಲಲ್ಲಿ ಗಂಭೀರವಾಗಿರ್ತಾರೆ, ಆಗ ಅದು ADHD ಆಗಲ್ಲ. ಎರಡೂ ಕಡೆ ಈ ಎಲ್ಲ ಲಕ್ಷಣಗಳು ಬಂದ್ರೆ ಆವಾಗ ADHD ಅಂತೀವಿ. ಸರಿ ಸರಿ ಸರಿ.
ಕೆಲವು ADHD ಗುರುತಿಸಬೇಕು ಅಂದ್ರೆ ನಾವು ಬೇರೆ ತೊಂದರೆಗಳನ್ನ ನಾವೇನ್ ಮಾಡಕ್ ಸ್ಕ್ರೀನ್ ಔಟ್ ಮಾಡಬೇಕು. ಉದಾಹರಣೆಗೆ ಅದು ಡಿಪ್ರೆಷನ್ ಇರ್ಬೋದು, ಅಥವಾ ಆಂಗ್ಸೈಟಿ ಇರ್ಬೋದು, ಅಥವಾ SLD ಅಂತ ಹೇಳ್ತೀವಿ, ಕಲಿಕಾ ನ್ಯೂನ್ಯತೆ ಇರ್ಬೋದು, ಅಥವಾ ಬಿಹೇವಿಯರ್ ಪ್ರಾಬ್ಲಮ್ಸ್ ಇರ್ಬೋದು. ಇದನ್ನೆಲ್ಲ ನಾವು ಬೇರೆ ಚೆಕ್ ಮಾಡಿ ಅದಲ್ಲ ಅಂತ ನಾವು ರೂಲ್ ಔಟ್ ಮಾಡಬೇಕು. ಸರಿ ಸರಿ. ಅದ್ ರೂಲ್ ಔಟ್ ಮಾಡಾದ್ಮೇಲೆ ಏನ್ ಉಳ್ಕೊಳ್ಳುತ್ತೋ ಅದು ADHD ಆಗಿರ್ಬೇಕು. ಸರಿ ಸರಿ, ಅರ್ಥ ಆಯ್ತು. ಈಗ ADHD ನೀವು ಪತ್ತೆ ಹಚ್ಚಿದೀರಾ ಅಂತ ಅನ್ಕೊಳ್ಳಿ, ಈಗ ಆ ಮಗುಗೆ ಟ್ರೀಟ್ಮೆಂಟ್ ಹೇಗೆ? ಓಕೆ, ಟ್ರೀಟ್ಮೆಂಟ್ ಅಂದ್ರೆ ADHDಗೆ ಶಾಶ್ವತವಾದ ಪರಿಹಾರ ಇಲ್ಲ, ಅಂದ್ರೆ ಕ್ಯೂರ್ ಇಲ್ಲ. ಸರಿ. ಸೊ ಬೇರೆ ಬೇರೆ ಚಿಕಿತ್ಸೆಗಳಿದೆ, ಇದರಿಂದ ಅವ್ರ ಸಿಂಪ್ಟಮ್ಸ್ ನ ಕಮ್ಮಿ ಮಾಡಬಹುದು. ಸರಿ ಸರಿ. ಉದಾಹರಣೆ ಮೊದಲನೆಯದಾಗಿ ಔಷಧಗಳು. ಔಷಧಗಳಲ್ಲಿ ಸ್ಟಿಮ್ಯುಲೆಂಟ್ಸ್ ಅಂತೀವಿ, ಇದು ಮೈನ್ ಟ್ರೀಟ್ಮೆಂಟ್. ಸ್ಟಿಮ್ಯುಲೆಂಟ್ಸ್ ಔಷಧಿ ಕೊಟ್ಟಾಗ ಮಗುವಿನ ಗಮನ ಕೊಡೋದು ಇಂಪ್ರೂವ್ ಆಗುತ್ತದೆ, ಹೈಪರ್ ಆಕ್ಟಿವಿಟಿ ಕಮ್ಮಿ ಆಗುತ್ತದೆ. ಔಷಧಿಗಳನ್ನು ತೆಗೆದುಕೊಳ್ಳುವವರೆಗೂ ರೋಗ ಲಕ್ಷಣಗಳು ಕಡಿಮೆ ಆಗಿರುತ್ತದೆ. ಅಂದ್ರೆ ಔಷಧಿ ತಗೊಳ್ತಾ ಇದ್ದಷ್ಟು ದಿನ ಲಕ್ಷಣಗಳು ಒಂದು ಸ್ಥಿತಿಗೆ ಬರುತ್ತೆ, ಅಂದ್ರೆ ತಹಬಂದಿಗೆ ಬರುತ್ತೆ. ಔಷಧಿ ತಗೊಳ್ಳೋದು ನಿಲ್ಸ್ಬಿಟ್ರೆ ಮತ್ತೆ ಲಕ್ಷಣಗಳು ಬರುತ್ತೆ ಅಂದ್ರೆ ಔಷಧಿ ತಗೊಳ್ಳೋದು ಬಹಳ ಮುಖ್ಯ. ಸರಿ. ಔಷಧಿಗಳ ಜೊತೆಗೆ ಬೇರೆ ಬೇರೆ ರೀತಿಯ ಟ್ರೀಟ್ಮೆಂಟ್ ಇದೆ. ಇನ್ನೊಂದು ಮುಖ್ಯವಾದ ಅಂದ್ರೆ ನಾವು PMT ಅಂತೀವಿ, ಪೇರೆಂಟ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಅಂತೀವಿ. ಇದನ್ನೇ ಅಂತೀವಿ ಅಂದ್ರೆ ನಾವು ಪೋಷಕರಿಗೆ ಮಕ್ಕಳನ್ನ ಹೇಗ್ ನಡ್ಸ್ಕೊಬೇಕು, ಅವ್ರ ನಿರ್ವಹಣೆ ಹೇಗ್ ಮಾಡಬೇಕು, ಅವ್ರ ಹೇಗ್ ಮಾತಾಡಬೇಕು, ಪೋಷಕರಿಗೆ ಹೇಳ್ಕೊಡ್ತೀವಿ ಆ ಥರ ನಡ್ಸ್ಕೊಬೇಕು. ಉದಾಹರಣೆಗೆ ಸ್ಪಷ್ಟ ದಿನಚರಿ ಇರುವುದು, ಮತ್ತೆ ರೀಇನ್ಫೋರ್ಸ್ಮೆಂಟ್ ಅಂತೀವಿ. ಒಳ್ಳೆ ಕೆಲಸ ಮಾಡಿದಾಗ ಅಥವಾ ನಮ್ಗೆ ಏನ್ ಬೇಕು ಅದು ಅವ್ರು ಮಾಡಿದಾಗ ಅದಕ್ಕೆ ರೀಇನ್ಫೋರ್ಸ್ಮೆಂಟ್ ಕೊಡೋದು. ಅಂದ್ರೆ ಅವ್ರು ನೀವು ಬಹಳ ಒಳ್ಳೆ ಕೆಲಸ, ಒಳ್ಳೆ ಹುಡುಗ ನೀನು ಅಂತ ಹೇಳ್ಬಿಟ್ಟು ಪ್ರೋತ್ಸಾಹ ಕೊಡೋದು. ಮತ್ತೆ ಆ ಪೇರೆಂಟ್ಸ್ ಉತ್ತರ ಮಾದರಿ ಆಗಿರ್ಬೇಕು ಮಕ್ಕಳಿಗೆ, ಹೇಳೋದೊಂದು ಮಾಡೋದೊಂದು ಮಾಡ್ಕೊಡ್ದು. ಒಂದು ಮತ್ತೆ ಕುಟುಂಬದ ಸದಸ್ಯರೆಲ್ಲ ಒಂದೇ ರೀತಿ ನಡ್ಕೊಬೇಕು ಮಕ್ಕಳ ಜೊತೆ. ಒಬ್ರು ಫ್ರೀ ಆಗಿರೋದು, ಇನ್ನೊಬ್ರು ಸ್ಟ್ರಿಕ್ಟ್ ಆಗಿರೋದು ಆದ್ರೆ ತೊಂದರೆ ಆಗುತ್ತೆ. ನೆಕ್ಸ್ಟ್ ಏನಂದ್ರೆ ನಮ್ಮ ADHD ಮಕ್ಕಳಿಗೆ ಸೋಷಿಯಲ್ ಸ್ಕಿಲ್ಸ್ ಕಮ್ಮಿ ಇರುತ್ತದೆ, ಅಂದ್ರೆ ನಾವು ಸಾಮಾಜಿಕ ಕೌಶಲ್ಯತೆ ಕಮ್ಮಿ ಇರುತ್ತದೆ. ಅಂದ್ರೆ ಬೇರೆ ಜನರ ಜೊತೆ ಹೇಗೆ ಬೆರೆಯೋದು ಅಂತ ಗೊತ್ತಿರಲ್ಲ. ಉದಾಹರಣೆಗೆ ಎಲ್ಲೋ ಸ್ಕೂಲ್ ಹೋಗ್ತಾರೆ, ಮದುವೆಗೆ ಹೋಗ್ತಾರೆ, ಅಲ್ಲಿ ಅವ್ರಿಗೆ ಎಮೋಷನ್ಸ್ ಹೇಗೆ ಕಂಟ್ರೋಲ್ ಮಾಡೋದು, ತಮ್ಮ ಸರ್ದಿ ಹೇಗೆ ಕಾಯ್ಬೇಕು, ಇದೆಲ್ಲ ಗೊತ್ತಿರೋದಿಲ್ಲ. ಇದೆಲ್ಲ ಹೇಳ್ಕೊಡ್ತೀವಿ. ಸೊ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತೀವಿ. ಇನ್ನೊಂದು ಶಾಲೆಗಳಲ್ಲಿ ನಾವು ಟೀಚರ್ ಜೊತೆ ಮಾತಾಡಿ ಏನನ್ನು ಹೊಂದಾಣಿಕೆ ಮಾಡ್ಕೋಬಹುದು ಅಂತ. ಉದಾಹರಣೆ ಮಕ್ಕಳನ್ನ ಮೊದಲೇ ಬೆಂಚಲ್ಲಿ ಕೂಡ್ಸೋದು, 15-20 ನಿಮಿಷ ಆದ್ಮೇಲೆ ಮಕ್ಕಳಿಗೆ ಚಿಕ್ಕ ಬ್ರೇಕ್ ಕೊಡೋದು, ಮತ್ತೆ ಮಕ್ಕಳು ಖುಷಿ ಆಗ್ಲಿ ಅಂತ ಆ ಚಿಕ್ಕ ಕೆಲಸ ಕೊಡೋದು. ನನ್ ಪೆನ್ಸಿಲ್ ತಗೊಂಬಾ, ಎರೇಸರ್ ತಗೊಂಬಾ, ಆತರ ಹೇಳಿ. ಮತ್ತೆ ಒಳ್ಳೆ ವಿದ್ಯಾರ್ಥಿ ಅಂದ್ರೆ ಗಲಾಟೆ ಮಾಡಿದ್ರೆ ವಿದ್ಯಾರ್ಥಿಗಳ ಜೊತೆ ಕೂಡ್ಸೋದು, ಮತ್ತೆ ಚಿಕ್ಕ ಪುಟ್ಟ ತಪ್ಪುಗಳನ್ನು ಜಾಸ್ತಿ ಮಾಡದಿರ ಇರುವುದು. ಈ ತರ ಅಡ್ಜಸ್ಟ್ಮೆಂಟ್ಗಳನ್ನ ಸ್ಕೂಲಲ್ಲಿ ಮಾಡಬಹುದು. ಇದೆಲ್ಲ ಸಮಗ್ರವಾಗಿ ಅಂದ್ರೆ ಔಷಧಿಗಳು, ಪೋಷಕರಿಗೆ ತರಬೇತಿ, ಸಾಮಾಜಿಕ ಕೌಶಲ್ಯ ಮತ್ತು ಶಿಕ್ಷಕರ ತರಬೇತಿ ಎಲ್ಲ ಒಟ್ಟಾರೆ ಸಮಗ್ರವಾಗಿ ಮಾಡಿದ್ರೆ ಇದು ಟ್ರೀಟ್ಮೆಂಟ್ ಆಗುತ್ತೆ ಇಂಥ ಮಕ್ಕಳಿಗೆ. ಈಗ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀರಾ, ಇದ್ರ ಬಗ್ಗೆ ಜನ ಹೆಚ್ಚಿನ ಮಾಹಿತಿ ಪಡಿಬೇಕು ಅಥವಾ ತಮ್ಮ ಮಗುನ ಕರ್ಕೊಂಡೋಗಿ ತೋರಿಸ್ಬೇಕು ಅಂದ್ರೆ ಎಲ್ಲಿಗೆ ಹೋಗ್ಬೇಕು? ಓಕೆ, ನಮ್ಮ ನಿಮ್ಯಾನ್ಸ್ ಅಲ್ಲಿ ಒಂದು ಮಕ್ಕಳ ಮತ್ತು ಹದಿಹರೆಯವರ ಸಪರೇಟ್ ಮಾನಸಿಕ ಆರೋಗ್ಯದ ಭಾಗ ಇದೆ. ಇಂಥ ಮಕ್ಕಳಿಗೆ ಒಂದು ಸಪರೇಟ್ ಯೂನಿಟ್ ತರ ಇದೆ. ಇದು ವಾರದಲ್ಲಿ ಎಲ್ಲಾ ದಿನಗಳು OPD ಯಾವತ್ತು ಬೇಕಾದ್ರೆ ಕರ್ಕೊಂಡ್ ಬರ್ಬೋದು. ಸರಿ, ಇವಾಗ ನಾನು ನಿಮ್ಯಾನ್ಸ್ಗೆ ಬರಕ್ಕೆ ನನಗೆ ಕಷ್ಟ ಆಗತ್ತ, ಬೇರೆ ಊರಲ್ಲಿ ಇದ್ದೀನಿ, ಬೇರೆ ಜಿಲ್ಲೆಯಲ್ಲೇ ಇದ್ದೀನಿ, ಅವಾಗ ನಾನು ಹೇಗೆ ಇದ್ರ ಸಹಾಯ ಪಡೆಯೋದು, ಯಾರ ಹತ್ರ ಹೋಗ್ಬೇಕು? ಈ ಪ್ರತಿ ಜಿಲ್ಲೆಗಳು ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಅಂತ ಒಂದು ಪ್ರೋಗ್ರಾಮ್ ಇದೆ. ಅಲ್ಲಿ ಒಂದು ಟೀಮ್ ಇರುತ್ತೆ, ಸೈಕ್ಯಾಟ್ರಿಸ್ಟ್, ಕ್ಲಿನಿಕಲ್ ಸೈಕಾಲಜಿಸ್ಟ್, ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕರ್, ಮತ್ತೆ ಸೈಕ್ಯಾಟ್ರಿಕ್ ನರ್ಸಸ್ ಇರ್ತಾರೆ. ಸರಿ ಸರಿ, ಅವ್ರ ಹತ್ರ ಹೋಗಿ ನಾವು ಬೇಕಾದ್ರೆ ಸಮಾಲೋಚನೆ ಎಲ್ಲ ಮಾಡಿ ಏನು ಸೂಕ್ತ ಪರಿಹಾರ ತಗೋಬಹುದು. ಸರಿ. ಡಾಕ್ಟರ್ ರೂಪೇಶ್ ಅವರೇ, ಇಲ್ಲಿಯವರೆಗೆ ADHD ಅಂದರೆ ಗಮನದ ಕೊರತೆ ಮತ್ತು ಅತಿ ಚಟುವಟಿಕೆ ಅಸ್ವಸ್ಥತೆ ಬಗ್ಗೆ ಉಪಯುಕ್ತ ಮಾಹಿತಿ ನೀಡಿದಿರಿ. ನಿಮಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಶ್ರೋತೃಗಳೇ, ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಮನೋವಿಹಾರಣೆಯ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇಲ್ಲಿಯವರೆಗೆ ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಕೇಳಿದಿರಿ. ಸಹಯೋಗ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ಸರ್ಕಾರ. ನೆರವು ಮಾನಸಿಕ ಆರೋಗ್ಯ ಶಿಕ್ಷಣ ವಿಭಾಗ, ನಿಮ್ಹಾನ್ಸ್ ಹಾಗೂ ನಿವೇದಿತಾ BS, ನಿಮ್ಹಾನ್ಸ್. ಸಂಗೀತ ಸಂಯೋಜನೆ ಕೆ. ಕಲ್ಯಾಣ್. ಪರಿಕಲ್ಪನೆ, ನಿರೂಪಣೆ ಮತ್ತು ನಿರ್ಮಾಣ ಡಾಕ್ಟರ್ MM ಶ್ರೀನಿವಾಸ್ ಭರತ್, ನಿಮ್ಹಾನ್ಸ್. ನಿಮ್ಮ ಸಂದೇಶಗಳನ್ನು ಕಳಿಸಬೇಕಾದ ದೂರವಾಣಿ ಸಂಖ್ಯೆ 7891105524 7899105524.
ವಾಟ್ಸ್ಆಪ್ ಸಂದೇಶಗಳು ಮಾತ್ರ. ಈ ಕಾರ್ಯಕ್ರಮದ ಮುಂದಿನ ಸಂಚಿಕೆ ಮುಂದಿನ ವಾರ ಇದೇ ಸಮಯಕ್ಕೆ ಮನೋವಿಹಾರಿಣಿ ಮಾಲಿಕೆಯಲ್ಲಿ.